ಇದನ್ನ ಜನ ಕರೆಕ್ಟಾಗಿ ರಿಯಲೈಸ್ ಮಾಡ್ಕೊಂಡು ಹಸಿವಿಲ್ಲದಲ್ಲೇ ಏನನ್ನು ಬಾಯಿಗೆ ಹಾಕ್ಬೇಡಿ. ಒಂದು ಬಿಸ್ಕೆಟ್ ಬಾಯಿಗೆ ಹಾಕಲ್ಲ, ಅದು ಊಟನೇ. ಅದು ಹಶ್ವಾದಾಗ ಊಟ ಬಿಸ್ಕೆಟ್ ತಿಂದ್ರೆ ಅದು ಊಟ, ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಅಲ್ಲಬಹುದು. ಹಸಿವಿಲ್ಲದಲ್ಲೇ ಏನನ್ನು ಬಾಯಿಗೆ ಹಾಕ್ಬೇಡಿ, ನೀರು ಬಿಟ್ಟು. ಆಮೇಲೆ ಬಾಯಾರಿಕೆಲ್ದಲ್ಲಿ ನೀರು ಕುಡಿಬೇಡಿ. 2 ಲೀಟರ್ ಕುಡೀರಿ, 3 ಲೀಟರ್ ಕುಡೀರಿ. ಮತ್ತೆ ಬಾಯಾರಿಕೆಲ್ದಲ್ಲಿ ಕುಡಿಬೇಡಿ. ದೇಹಕ್ಕೆ ಹೇಳ್ಬೇಕು, ಡಾಕ್ಟರ್ ಹೇಳೋದಲ್ಲ. ಡಾಕ್ಟರ್ ಹೇಳಿದ್ದಾರೆ 2 ಲೀಟರ್, ಎಲ್ಲ ಬಾಡಿ ಕೇಳಬೇಕು. ಬೇಕು ನೀವು ಬಿಸ್ತಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಆಟ ಆಡ್ತಿರ್ತೀರ, ಕ್ರಿಕೆಟ್ ಆಡ್ತೀರ ಬಿಸ್ತಲ್ಲಿ, ಬಾಯಕ್ಕೆ ಆಗಿ ಆಗುತ್ತೆ, ಕುಡಿದೇ ಕುಡಿತೀರ. ಅದು ಅವಾಗ ಯಾರು ಬಂದು ಹೇಳ್ಬೇಕು ನಿಮಗೆ ಆಟ ಆಡ್ತದೆಯಾ ನೀರು ಕುಡಿ ಅಂತೇಳಿ. ಬಟ್ ಮನೇಲಿ ಕುಂತು AC ರೂಮಲ್ಲಿ ಕುಂತು ಕೆಲಸ ಮಾಡ್ತಿರ್ತಾರೆ, ಆಸ್ ಇಫ್ ಹಿಮಾಲಯದಲ್ಲಿ ಕುಂತಂಗಿರುತ್ತೆ. ಅವ್ರಿಗೆ 2 ಲೀಟರ್ ನೀರು ಕುಡಿಸ್ತಾರೆ. ಇಟ್ಸ್ ಬರ್ಡನ್, ಹಾರ್ಟ್ ಮೇಲೆ ಬರ್ಡನ್, ಕಿಡ್ನಿ ಮೇಲೆ ಬರ್ಡನ್. ಸೊ ಹಸಿವಿಲ್ಲದಲ್ಲೇ ಊಟ ಮಾಡಬೇಡಿ, ಬಾಯಾರಿಕೆಲ್ದಲ್ಲಿ ನೀರು ಕುಡಿಬೇಡಿ, ಹ್ಯೂಮನ್ ಫುಡ್ ತಿನ್ನೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಕೆಲಸ ಮಾಡಿ ಅಂತ ಹಾರ್ಟ್ ಕೇಳುತ್ತೆ, ಹೆಲ್ತಿ ಫುಡ್ ಕೊಡೋದ್ರ ಜೊತೆಗೆ ಏನಂತಂದ್ರೆ ಕೆಲಸ ಮಾಡೋನಂತೆ. ನಾನು ಕೆಲಸ ಮಾಡ್ತೀನಿ, ನೀನು ಯಾಕೆ ಕುಂತಿದ್ದೀನಿ, ನೀನು ಕೆಲಸ ಮಾಡು. ಎಕ್ಸರ್ಸೈಸ್ ಅಲ್ಲ, ಕೆಲಸ ಮಾಡು. ಓಕೆ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಆದ ಹಿನ್ನೆಲೆಯಲ್ಲಿ ಇದೀಗ ಕುಟುಂಬ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೃತಪಟ್ಟವರ ಮನೆಗಳಿಗೆ NSD ಅಧಿಕಾರಿಗಳು ಹೋಗಿದ್ದಾರೆ. ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮಕ್ಕೆ ಆಫೀಸರ್ಸ್ಗಳು ಭೇಟಿ ಕೊಟ್ಟಿದ್ದು, ಮೃತಪಟ್ಟಿದ್ದ ಕವನ ಮನೆಗೆ ಅವರೀಗ ಭೇಟಿ ಕೊಟ್ಟಿದ್ದಾರೆ. 19 ವರ್ಷದ ಯುವತಿ ಕವನ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಅವರು ಏನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ಅವರ ಹೆಲ್ತ್ ಹಿಸ್ಟ್ರಿಯನ್ನು ಪಡೆದುಕೊಳ್ತಾರೆ. ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇತ್ತಾ, ಏನು ಇತ್ತಾ, ಆ್ಯಂಡ್ ಇವ್ರಿಗೇನಾದರೂ ದುಶ್ಚಟಗಳಿತ್ತಾ, ಇವ್ರಿಗೇನಾದರೂ ಕಾಯಿಲೆ ಇತ್ತಾ. 19 ವರ್ಷದ ಹುಡುಗಿ ಕವನ ಅಂತ. ಈಗ ಮೃತರ ಕುಟುಂಬದಿಂದ 20ಕ್ಕೂ ಹೆಚ್ಚಿನ ಆಫೀಸರ್ಸ್ಗಳು ಅವ್ರ ಮನೆಗೆ ಭೇಟಿ ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಜಿಲ್ಲಾಡಳಿತದ ಸೂಚನೆಯಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಓಕೆ, ಇದು ಹಾಸನದಲ್ಲಾಗಿರುವಂತಹ ಘಟನೆ. ಚರ್ಚೆ ಮುಂದುವರಿಸ್ತಾ ಹೋಗೋಣ. ಸರ್, ಈಗ ನೀವು ಹೇಳಿ, ಕೊನೆಯ ಸಜೆಷನ್ ಜನರಿಗೆ ಹೃದಯದ ಕಾಳಜಿ ಮತ್ತು ಆರೋಗ್ಯದ ಕಾಳಜಿ ಬಗ್ಗೆ. ಸೊ ಮೇನಾಗಿ ನಾನು ಹೇಳುವಂಥದ್ದು ಮುಂಚೆಯಿಂದ ಏನು ಹೇಳ್ತಿದ್ದೀನಿ ಅದನ್ನೇ. ಸೊ ಪ್ರಾಪರ್ ಆಗಿರೋ ಬ್ರೀದಿಂಗ್ ಪ್ರಾಕ್ಟೀಸು. ಸೊ ಇದರಲ್ಲಿ ಪ್ರಾಪರ್ ಅಂದರೆ 1 ನಿಮಿಷಕ್ಕೆ ಯೂಶಲಿ 16ರಿಂದ 18 ಸಲ ಪ್ರಾಪರಾಗಿ ಉಸಿರಾಟ ಆಡಬೇಕು. ಉಸಿರಾಟ ನಾರ್ಮಲ್ ಇದೆ ಕೇಳಿದರೆ ನಾರ್ಮಲ್ ಇಲ್ಲ. ಯಾಕಂತೇಳಿದ್ರೆ ಎಲ್ಲರೂ ಬೇರೆ ವಿಷಯವನ್ನು ಇಟ್ಕೊಂಡು ಸ್ಟ್ರೆಸ್ ತೊಗೊಂಡು ಬಾಡಿಯಲ್ಲಿ ಪ್ರತಿಯೊಬ್ಬರು ಬೇರೆ ಇರೋದು. ಈಗ ನಾರ್ಮಲ್ ಊಟ ಮಾಡುವಾಗ ಅವ್ರು ಊಟ ಮಾಡ್ತಾ ಇರೋದಿಲ್ಲ, ಅವರಿಗೆ ಮೊಬೈಲ್ ಓದ್ತಾರೋ ಏನೋ ಯೋಚನೆಯಲ್ಲಿ ಇರ್ತಾರೆ. ಸೊ ಅವ್ರು ಏನು ಮಾಡಬೇಕು ಅದನ್ನು ಆ ಟೈಮಲ್ಲಿ ಮಾಡೋದಿಲ್ಲ. ಸೊ ಊಟ ಮಾಡೋದಿಲ್ಲ, ವರ್ಕ್ ಮಾಡುವಾಗ ವರ್ಕ್ ಇದಲ್ಲ, ಬೇರೆ ಏನೋ ನೆನಪಲ್ಲಿ ಇಟ್ಕೊಳ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಮೆಂಟಲಿ ಸ್ಟ್ರೆಸ್ಸನ್ನು ಜಾಸ್ತಿ ತಂದುಕೊಡುತ್ತೆ. ಸೊ ಅದಕ್ಕೆ ಅದನ್ನು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೇಕು. ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿ ಅಂತೇಳಿ ಸೊ ಏನು ಮಾಡಬೇಕು, ಅದಕ್ಕೇನಾದ್ರು ಟ್ಯಾಬ್ಲೆಟ್ಸ್ ಇದೆಯಾ ಅಂತ ಕೇಳೋದಲ್ಲ. ಅದಕ್ಕಿಂತ ಮುಂಚೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುವಂಥದ್ದು ಮೇನಾಗಿ ಬ್ರೀದಿಂಗ್ ಪ್ರಾಕ್ಟೀಸಿಂದ. ಪ್ರಾಪರಾಗಿ ಬ್ರೀದಿಂಗ್ ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿ. ಸೊ ಯಾಕಂದರೆ ಪ್ರಾಪರಾಗಿರೋ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಸ್ ಆಗಲಿ, ಪ್ರಾಪರಾಗಿರೋ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಂಡು, ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಮಾಡಿಕೊಂಡು ಪ್ರಾಪರ್ ಬ್ರೀದಿಂಗ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಪ್ರಾಪರ್ ಇನ್ಹೇಲೇಷನ್ಸ್ ಮಾಡುವಂಥದ್ದು. ಬಾಡಿಯಲ್ಲಿ ಪ್ರತಿಯೊಂದು ಭಾಗವಾಗಬೇಕೆ ಹೊರತು ಅದನ್ನು ಕಂಟಿನ್ಯೂಸ್ ಆಗಿ ಅದು ಮಾತ್ರ ಆ ಟೈಮಲ್ಲಿ ಮಾತ್ರ ಮಾಡಬೇಕು ಅಂತ ಅಲ್ಲ. ಸೊ ಅದೆಲ್ಲ ಜೀವನದಲ್ಲಿ ಒಂದು ಭಾಗ. ನಾರ್ಮಲಾಗಿ ಯಾವ ಥರ ನಾರ್ಮಲಿ ಬ್ರೇಕ್ಫಾಸ್ಟ್ ತೊಗೊಳ್ತೇವೋ, ಊಟ ಮಾಡ್ತೇವೋ, ವರ್ಕ್ ಮಾಡ್ತೇವೋ, ಅದೇ ರೀತಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್, ಅದೇ ರೀತಿ ನಮ್ಮ ಬ್ರೀದಿಂಗು, ಅದೇ ರೀತಿ ನಮ್ಮ ಸ್ಟ್ರೆಸ್ಸು, ಎವ್ರಿಥಿಂಗು ಅದೇ ಒಂದು ಸಮತೋಲಿತವಾಗಿ ಹೋಗಬೇಕು. ಸೊ ನಾರ್ಮಲ್ ಬ್ಯಾಲೆನ್ಸ್ ಏನಿದೆ ಅದನ್ನು ಮಾಡುವಂಥದ್ದು. ಸೊ ಜನರಿಗೆ ಅದ್ರ ಬಗ್ಗೆ ಇರೋ ಭಯ, ಅದ್ರ ಬಗ್ಗೆ ಇರುವ ವಿಶೇಷ ಕಾಳಜಿ ಏನು ಬೇಡ. ಏನಿದೆ ನಾರ್ಮಲ್ ಅದೇ ಥರನೇ ಹೋಗುತ್ತೆ. ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ. ಬಾಡಿ ಏನು ಪ್ರಾಬ್ಲಮ್ ಇದೆ ಅದು ಹಾಗೆ ಹೀಲ್ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಮಾತ್ರ ಸಾಕು. ಎಲ್ಲೂ ನಾವು ಬೀಗ ಹಾಕಿ ಇಟ್ಕೊಳ್ಳುವಂಥದ್ದು ಬೇಡ.